ಇನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಒಂದ್ ಕಡೆ ಶಾಸಕ ಆನಂದ್ ಸಿಂಗ್ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಅವರ ಪುತ್ರ ಹೇಗೆ ಅವರಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಆನಂದ್ ಸಿಂಗ್ ಅವರ ಕಣ್ಣಿನ ಊತ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅವರ ಪುತ್ರ ಸಿದ್ಧಾರ್ಥ್ ಸಿಂಗ್ ಇದನ್ನ ಹೇಳಿರೋದು. ಊತ ಕಡಿಮೆಯಾದ ಬಳಿಕ ಶಸ್ತ್ರಚಿಕಿತ್ಸೆ ಬಗ್ಗೆ ನಿರ್ಧರಿಸುತ್ತಾರೆ. ಪಕ್ಕೆಲುಬಿನ ಮೂಳೆಗಳಿಗೂ ಕೂಡ ಹಾನಿಯಾಗಿದೆ. ಆನಂದ್ ಸಿಂಗ್ ಅವರು ನಡೆಯೋದಕ್ಕೆ ಅಥವಾ ನಡೆದಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ನಡೆಯೋ ವೇಳೆ ತಲೆ ಸುತ್ತು ವಾಂತಿ ಆಗ್ತಾ ಇದೆ. ಇನ್ನೂ 4-5 ದಿನ ವಿಶ್ರಾಂತಿ ಬೇಕು ಅಂತ ವೈದ್ಯರು ಹೇಳಿದ್ದಾರೆ. ರಾಜಿ ಸಂಧಾನದ ಬಗ್ಗೆ ಯಾರೂ ನಮ್ಮನ್ನ ಸಂಪರ್ಕಿಸಿಲ್ಲ ಅಂತಲೂ ಕೂಡ ಸಿದ್ಧಾರ್ಥ್ ಸಿಂಗ್ ಅಂದ್ರೆ ಆನಂದ್ ಸಿಂಗ್ ಅವರ ಪುತ್ರ ಹೇಳ್ತಾ ಇದ್ದಾರೆ. ಬಲಗಣ್ಣಿನ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ರೂಲ್ ಔಟ್ ಆಗಿದೆ. ಮತ್ತು ಎದೆಯ ಕೆಳಗಿನ ಭಾಗದಲ್ಲೂ ಸ್ವಲ್ಪ 2 ರಿಬ್ಸ್ ಫ್ರ್ಯಾಕ್ಚರ್ ಆಗಿದೆ ಅಂತ ರೂಲ್ ಔಟ್ ಆಗಿದೆ. ಡಾಕ್ಟರ್ಸ್ ಅದೇ ಸ್ವಲ್ಪ ಕಣ್ಣಿನ ಭಾಗದಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಆದಮೇಲೆ ನಿರ್ಧಾರ ತಗೋಬೇಕು ಅಂತ ಹೇಳ್ತಿದ್ದಾರೆ. ಒಂದು 4-5 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಂತೂ ಡಾಕ್ಟರ್ಸ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಸ್ವಲ್ಪ ನಡಿಲಿಕ್ಕೆ ಪ್ರಯತ್ನ ಮಾಡಿದರು, ಆದರೆ ಸಪೋರ್ಟ್ ಜೊತೆ ನಡೀತಾ ಇದ್ದಾರೆ. ನಡೆದ್ರೆ ಮತ್ತು ಕುಂತಿದ್ರೆ ಅವರಿಗೆ ಸ್ವಲ್ಪ ಗಿಡಿನೆಸ್ಸು, ವಾಮಿಟಿಂಗ್ ಸೆನ್ಸೇಷನ್ನು ಅವೆಲ್ಲ ಇದೆ. ಸ್ಪೀಡಿ ರಿಕವರಿ ಅಂತ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸರ್, ಈಗ ನಿನ್ನೆ ರಾತ್ರಿಯಿಂದ ಸಡನ್ ಆಗಿ ಉಸಿರಾಟದಲ್ಲಿ ತೊಂದರೆ ಆಗಿದೆ ಆನಂದ್ ಸಿಂಗ್ ಅವರಿಗೆ. ಹಾಗಾಗಿ 2 ದಿನಗಳ ಕಾಲ ಯಾರನ್ನೂ ಕೂಡ